ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಸೆಬಿ ಇಶ್ಯೂಸ್ ವಾರ್ನಿಂಗ್ ಲೆಟರ್ ಟು ಓಲಾ ಎಲೆಕ್ಟ್ರಿಕ್. ಸೆಬಿ ಒಂದು ಅಡ್ಮಿನಿಸ್ಟ್ರೇಟಿವ್ ವಾರ್ನಿಂಗ್ ಕೊಟ್ಟಿದ್ದಾರೆ ಓಲಾ ಎಲೆಕ್ಟ್ರಿಕ್ ಕಂಪ್ನಿಗೆ. ಯಾಕಂದರೆ ಅವರು ಸೆಬಿದು ಡಿಸ್ಕ್ಲೋಜರ್ ರೂಲ್ಸನ್ನು ಬ್ರೇಕ್ ಮಾಡಿದ್ದಾರೆ. ಭಾವಿಶ್ ಅಗರ್ವಾಲ್ ಅವರು, ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಓಲಾ, ಅವರು ಟ್ವಿಟ್ಟರಲ್ಲಿ ಅಥವಾ ಎಕ್ಸ್ ಅಂತ ಏನು ಕರಿತೀವಿ ಆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಓಲಾ ಎಲೆಕ್ಟ್ರಿಕ್ದು ಎಕ್ಸ್ಪಾನ್ಷನ್ ಪ್ಲ್ಯಾನ್ಸನ್ನು ಅನೌನ್ಸ್ ಮಾಡಿದರು. ಅದು ಆ್ಯಕ್ಚುಲಿ ಫಸ್ಟ್ ಸ್ಟಾಕ್ ಎಕ್ಸ್ಚೇಂಜಸ್ಗೆ ಅದು ಅನೌನ್ಸ್ಮೆಂಟ್ ಕೊಟ್ಟು ಮತ್ತೆ ನೀವೆಲ್ಲಾದರೂ ಅನೌನ್ಸ್ಮೆಂಟ್ ಮಾಡ್ಬೋದು. ಸೊ ನೀವು ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಫಸ್ಟ್ ಇನ್ಫಾರ್ಮ್ ಮಾಡಿಲ್ಲ, ಡೈರೆಕ್ಟಾಗಿ ಸೋಷಿಯಲ್ ಮೀಡಿಯಾಗೆ ಹಾಕಿದ್ರಿ ಅಂತ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವಾಗಲೂ ಯಾವುದೇ ಕಂಪ್ನಿ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ಫಸ್ಟು ಸ್ಟಾಕ್ ಎಕ್ಸ್ಚೇಂಜಸ್ಗೆ ಒಂದು ಲೆಟರ್ ಅಥವಾ ಒಂದು ಅನೌನ್ಸ್ಮೆಂಟ್ ಮಾಡಬೇಕು, ಮತ್ತೆ ಬೇರೆ ಮೀಡಿಯಾ ಔಟ್ಲೆಟ್ಸು ಅಥವಾ ಸೋಷಿಯಲ್ ಮೀಡಿಯಲ್ಲಿ ಅನೌನ್ಸ್ ಮಾಡ್ಬೋದು. ಓಲಾ ಎಲೆಕ್ಟ್ರಿಕ್ ಶೇರ್ಸ್ ಅದಕ್ಕೋಸ್ಕರ ಇವತ್ತು 5% ಬಿದ್ದಿತ್ತು, ಆದರೆ ಫುಲ್ಲಿ ರಿಕವರ್ ಆಗಿ ಫ್ಲಾಟ್ ಆಗಿ ಕ್ಲೋಸ್ ಆಯಿತು. ನ್ಯೂಸ್ ನಂಬರ್ 2. NSE ಅನೌನ್ಸಸ್ 6 ನ್ಯೂ ಸ್ಟಾಕ್ಸ್ ಟು ಜಾಯಿನ್ F&O ಸೆಗ್ಮೆಂಟ್. NSE 6 ಸೆಕ್ಯೂರಿಟೀಸನ್ನು ಆ್ಯಡ್ ಮಾಡಿದ್ದಾರೆ ಫ್ಯೂಚರ್ಸ್ ಆಪ್ಷನ್ ಸೆಗ್ಮೆಂಟಿಗೆ January 31 ಕ್ಯಾಸ್ಟ್ರಾಲ್ ಇಂಡಿಯಾ, ಗ್ಲ್ಯಾಂಡ್ ಫಾರ್ಮಾ, NBCC, ಫೀನಿಕ್ಸ್, ಸೋಲಾರ್ ಇಂಡಸ್ಟ್ರೀಸ್ ಇಂಡಿಯಾ, ಟೊರೆಂಟ್ ಪವರ್, ಈ 6 ಸ್ಟಾಕ್ಸು January 31 F&O ಅಲ್ಲಿ ಟ್ರೇಡ್ ಮಾಡ್ಬೋದು. NSE ಅನೌನ್ಸ್ ಮಾಡಿದ್ರು ಈ 6 ಸ್ಟಾಕ್ಸು ಸೆಬಿದ್ ರೂಲ್ಸ್ ಪ್ರಕಾರ ಎಲ್ಲನೂ ಕ್ರೈಟೀರಿಯಾ ಸ್ಯಾಟಿಸ್ಫೈ ಮಾಡಿದ್ದಾರೆ F&O ಸೆಗ್ಮೆಂಟಿಗೆ ಎಂಟರ್ ಆಗಲಿಕ್ಕೆ, ಹಾಗೂ ಸೆಬಿದು ಅಪ್ರೂವಲ್ ಸಿಕ್ಕಿದೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು ಅಥವಾ NSE 16 ಸ್ಟಾಕನ್ನು F&O ಸೆಗ್ಮೆಂಟನ್ನು ತೆಗಿತಾರೆ 28 February 2025. ಆ 16 ಸ್ಟಾಕ್ ಯಾವುದಂದರೆ PVR ಐನಾಕ್ಸ್, ಯುನೈಟೆಡ್ ಬ್ರೂವರೀಸ್, ಅಬಾಟ್ ಇಂಡಿಯಾ, ಅತುಲ್, ಬಾಟಾ ಇಂಡಿಯಾ, ಕ್ಯಾನ್ಫಿನ್ ಹೋಮ್ಸ್, ಕೊರೊಮಾಂಡಲ್ ಇಂಟರ್ನ್ಯಾಷನಲ್, ಸಿಟಿ ಯೂನಿಯನ್ ಬ್ಯಾಂಕ್, ಗುಜರಾತ್ ನರ್ಮದಾ ವ್ಯಾಲಿ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್, ಗುಜರಾತ್ ಗ್ಯಾಸ್, ಇಂಡಿಯಾ ಮಾರ್ಟ್ ಇಂಟರ್ಮೆಶ್, ಇಪ್ಕಾ ಲ್ಯಾಬೊರೇಟರೀಸ್, ಡಾಕ್ಟರ್ ಲಾಲ್ಪತ್ ಲ್ಯಾಬ್ಸ್, ಮೆಟ್ರೋಪಾಲಿಸ್ ಹೆಲ್ತ್ ಕೇರ್, ನವೀನ್ ಫ್ಲೋರಿನ್ ಹಾಗೂ ಸನ್ ಟಿವಿ ನೆಟ್ವರ್ಕ್. ನ್ಯೂಸ್ ನಂಬರ್ 3. ಝೊಮ್ಯಾಟೊ ಸ್ಟಾರ್ಟ್ಸ್ 15-minute ಫುಡ್ ಡೆಲಿವರಿ. ಝೊಮ್ಯಾಟೊ ಕಂಪ್ನಿಯವರು 15-minute ಫುಡ್ ಡೆಲಿವರಿ ಸರ್ವಿಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಕೆಲವು ಸಿಟೀಸಲ್ಲಿ. ಯಾಕಂದರೆ ತುಂಬ ಕಾಂಪಿಟೇಷನ್ ನಡೀತಾ ಇದೆ ಈ ಪರ್ಟಿಕ್ಯುಲರ್ ಒಂದು ಸೆಗ್ಮೆಂಟಲ್ಲಿ, ಹಾಗೂ ಅವರು ಮಾತ್ರ ಸದ್ಯಕ್ಕೆ ಆ ಸೆಗ್ಮೆಂಟಲ್ಲಿ ಸರ್ವಿಸ್ ಆಫರ್ ಮಾಡ್ತಿಲ್ಲ. ಅವರು ರೆಡಿ ಟು ಈಟ್ ಹಾಗೂ ಕ್ವಿಕ್ ಟು ಪ್ರಿಪೇರ್ ಐಟಮ್ಸನ್ನು ಸೆಲೆಕ್ಟೆಡ್ ರೆಸ್ಟೋರೆಂಟ್ಸಿಂದ 2 kilometer ರೇಡಿಯಸ್ ಇರೋದ್ರಲ್ಲಿ ಅದು ಡೆಲಿವರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸ್ವಿಗ್ಗಿ ಅವ್ರದ್ದು ಆಲ್ರೆಡಿ ಫುಡ್ ಡೆಲಿವರಿ ಸರ್ವಿಸ್ ಇದೆ ಬೋಲ್ಟ್ ಅಂತ, ಹಾಗೂ ಹೊಸ ಆ್ಯಪು ಲಾಂಚ್ ಮಾಡಿದ್ದಾರೆ ಸ್ನ್ಯಾಕ್ ಅಂತ. ಅದರಲ್ಲಿ ಸ್ನ್ಯಾಕ್ಸು, ಬೆವರೇಜಸ್ಸು ಮತ್ತು ಮೀಲ್ಸನ್ನು ಸಣ್ಣ ಸಣ್ಣ ಐಟಮ್ಸ್ ಏನಿದೆ 15 minutesಲ್ಲಿ ಡೆಲಿವರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಝೊಮ್ಯಾಟೊ ಆ್ಯಕ್ಚುಲಿ ಈ ಫುಡ್ ಡೆಲಿವರಿ ಸರ್ವಿಸನ್ನು ಮುಂಚೆನೇ 2022 ಲಾಂಚ್ ಮಾಡಿದರು, ಝೊಮ್ಯಾಟೊ ಇನ್ಸ್ಟೆಂಟ್ ಅಂತ. ಅದು ಅನ್ಫಾರ್ಚುನೇಟ್ಲಿ ಅಷ್ಟು ಲೆವೆಲಲ್ಲಿ ಪಿಕಪ್ ಆಗಲಿಲ್ಲ, ಅದಕ್ಕೆ January 2023 ಅದನ್ನು ಸ್ಟಾಪ್ ಮಾಡಿದರು. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಸಿಂಗಾಪುರ್ ಗೌರ್ಮೆಂಟ್ ಓನ್ ಮಾಡಿದ ಇನ್ವೆಸ್ಟ್ಮೆಂಟ್ ಕಂಪ್ನಿ ಟೆಮಾಸೆಕ್ ಅವರು 10% ಸ್ಟೇಕನ್ನು ಹಲ್ದಿರಾಮ್ಸಲ್ಲಿ ಪರ್ಚೇಸ್ ಮಾಡ್ತಾರಂತ ಆಲ್ಮೋಸ್ಟ್ ಡೀಲ್ ಫೈನಲೈಸ್ ಆಗ್ತಾ ಇದೆ. ಇದು $10 billion ವ್ಯಾಲ್ಯೂಯೇಷನಲ್ಲಿ ಆಗ್ತಾ ಇದೆ, ಹಾಗೂ ಪ್ರಮೋಟರ್ಸು ಅವರ ಸ್ಟೇಕನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಈ ಡೀಲ್ ಇನ್ನೂ ಫುಲ್ಲಾಗಿ ಫೈನಲೈಸ್ ಆಗಿಲ್ಲ. TCS ಕಂಪ್ನಿದು ಕ್ವಾರ್ಟರ್ಲಿ ರಿಸಲ್ಟ್ಸು ಇವತ್ತು ಸಾಯಂಕಾಲ ಅನೌನ್ಸ್ ಆಗುತ್ತೆ. ಈ ರಿಸಲ್ಟ್ಸ್ ಯಾವ ಥರ ಇರುತ್ತೆ ಅಂತ ನೋಡಿಕೊಂಡು ಬೇರೆ IT ಕಂಪ್ನೀಸ್ ಯಾವ ಥರ ರಿಸಲ್ಟ್ಸ್ ಅನೌನ್ಸ್ ಮಾಡ್ಬೋದು ಅಂತ ಒಂದು ಇಂಡಿಕೇಶನ್ ಸಿಗುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 19 ಪಾಯಿಂಟ್ ಡೌನು 23,689 ಕ್ಲೋಸ್ ಆಯಿತು. ಸೆನ್ಸೆಕ್ಸು 51 ಪಾಯಿಂಟ್ ಡೌನು 78,149 ಕ್ಲೋಸ್ ಆಯಿತು. ಇವತ್ತು ಆ್ಯಕ್ಚುಲಿ 0.7% ಬಿದ್ದಿತ್ತು, 23,496 ಬಿದ್ದಿತ್ತು. ಆದರೆ ಫುಲ್ ರಿಕವರಿ ಆಯಿತು ಆಲ್ಮೋಸ್ಟ್. ಸೊ ಒಳ್ಳೆ ರಿಕವರಿ ನಿಫ್ಟಿಗೆ. ಬಟ್ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಇಂಡಸ್ಸು 1.5% ಆದರೂ ಡೌನ್ ಆಯಿತು. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ONGC 2.97% ಅಪ್ಪು, TCS 1.98% ಅಪ್ಪು, ರಿಲಯನ್ಸ್ 1.98% ಅಪ್ಪು. ಟಾಪ್ ಲೂಸರ್ಸು ಅಪೋಲೋ ಹಾಸ್ಪಿಟಲ್ಸ್ 3.95% ಡೌನು, ಟ್ರೆಂಟ್ 2.54% ಡೌನು, ಶ್ರೀರಾಮ್ ಫೈನಾನ್ಸ್ 2.01% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಗೇಲ್ 2.42% ಅಪ್ಪು, LTI ಮೈಂಟ್ರಿ 2.16% ಅಪ್ಪು, ಬಜಾಜ್ ಹೋಲ್ಡಿಂಗ್ಸ್ 1.52% ಅಪ್. ಟಾಪ್ ಲೂಸರ್ಸು ಯುನೈಟೆಡ್ ಸ್ಪಿರಿಟ್ಸ್ 3.1% ಡೌನು, ಸಿಮೆಂಟ್ಸ್ 2.86% ಡೌನ್, JSW Steel 2.73% ಡೌನ್. ಪಾಯಿಂಟ್ ನಂಬರ್ 4.
ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 792 ಸ್ಟಾಕು ಕಮ್ಮಿ ಆಗಿದ್ದು 1719, ಸೊ 37% ಅಪ್, 68% ಡೌನ್. ಪಾಯಿಂಟ್ ನಂಬರ್ 5, yesterday's FI and DI investment data. Foreign institutional investors 1491 crores net sales, domestic institutional investors 1615 crores net purchases. Point number 6, today's gold and silver price. Gold price 7882 per gram, silver 92.5 per gram. Point number 7, today's rupee value. On the US dollar 85.85 rupees, on the euro 88.61 rupees. Point number 8, stocks near 52-week high. ಯಾವ ಮೇಜರ್ ಸ್ಟಾಕು ಇವತ್ತು 52-week ಹೈ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಡಿಶ್ ಟಿವಿ 52-week ಲೋ 9.72, ಕ್ಲೋಸಿಂಗು 9.97. ಯೆಸ್ ಬ್ಯಾಂಕ್ 18.66, 52-week ಲೋ, ಕ್ಲೋಸಿಂಗ್ ಪ್ರೈಸ್ 18.77. IRCTC 762, 52-week ಲೋ, ಕ್ಲೋಸಿಂಗು 770. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.87% ಡೌನು, ಜಪಾನ್ 0.26% ಡೌನು, ಜರ್ಮನಿ 0.37% ಅಪ್, ಫ್ರಾನ್ಸ್ 0.04% ಅಪ್, UK 0.16% ಅಪ್, ಹಾಗೂ ನ್ಯಾಸ್ಡ್ಯಾಕು 1.9% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.